ಈ ಕಥೆನ ನೀವು ಕೇಳಿದಿರಾ? ಒಂದು ಅಂಕಗಣಿತದ ತರಗತಿಲಿ ಒಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿಗಳಿಗೆ ವಿವರಿಸ್ತಾ 3 ಬಾಳೆಹಣ್ಣುಗಳನ್ನು 3 ವಿದ್ಯಾರ್ಥಿಗಳಿಗೆ ಹಂಚಿದ್ರೆ ಪ್ರತಿ ವಿದ್ಯಾರ್ಥಿಗೆ 1 ಬಾಳೆಹಣ್ಣು ಸಿಗುತ್ತೆ ಅಂತ ಹೇಳಿದ್ರು. ಪ್ರಶ್ನೆ ಸಾಕಷ್ಟು ಸರಳವಾಗಿತ್ತು. ನಂತರ ಶಿಕ್ಷಕರು ಆ ಕಲ್ಪನೆಯನ್ನ ಸಾಮಾನ್ಯೀಕರಿಸಿ ಯಾವುದೇ ಪೂರ್ಣಾಂಕವನ್ನ ಅದೇ ಪೂರ್ಣಾಂಕದಿಂದ ಭಾಗಿಸಿದಾಗ ಉತ್ತರ ಯಾವಾಗಲೂ 1 ಆಗಿರುತ್ತೆ ಅಂತ ಹೇಳಿದ್ರು. ಆದರೆ ಅಷ್ಟರಲ್ಲಿ ಒಬ್ಬ ಹುಡುಗ ಕೈ ಎತ್ತಿ ಒಂದು ಪ್ರಶ್ನೆನ ಕೇಳ್ದ. ಅದು ಎಲ್ಲರನ್ನೂ ಮೂಕರಾಗಿಸಿ ಬಿಡ್ತು. ಸರ್, ಯಾವುದೇ ಬಾಳೆಹಣ್ಣನ್ನ ಯಾವುದೇ ವಿದ್ಯಾರ್ಥಿಗೆ ಹಂಚದಿದ್ರೆ ಆಗ್ಲೂ ಪ್ರತಿ ವಿದ್ಯಾರ್ಥಿಗೆ ಬಾಳೆಹಣ್ಣು ಸಿಗತ್ತಾ? ಇದೆಂಥ ಪ್ರಶ್ನೆ ಅಂತ ಆ ಹುಡುಗನನ್ನ ಪ್ರಶ್ನಿಸಿದಾಗ ಅವನು ಏನ್ ಹೇಳ್ತಾನೆ ಗೊತ್ತಾ? ಶೂನ್ಯವನ್ನ ಶೂನ್ಯದಿಂದ ಭಾಗಿಸಿದಾಗ ಏನಾದ್ರೂ ಆಗಬಹುದು. ಅಂಶದಲ್ಲಿರೋ ಶೂನ್ಯವು ಛೇದದ ಶೂನ್ಯಕ್ಕೆ ಹಲವಾರು ಪಟ್ಟು ಹೆಚ್ಚಾಗಿರ್ಬೋದು ಅಥವಾ ಕಡಿಮೆನೂ ಆಗಿರ್ಬೋದು. ಇದೊಂದು ವಿಚಿತ್ರವಾದ ಆದರೆ ಗಹನವಾದ ಕಲ್ಪನೆ. ಹೀಗೆ ಹೇಳಿದ ಹುಡುಗ ಯಾರು ಗೊತ್ತಾ? ಬೇರೆ ಯಾರೂ ಅಲ್ಲ, ಶ್ರೀನಿವಾಸ ರಾಮಾನುಜನ್ ಅಯ್ಯಂಗಾರ್. ಜಗತ್ತು ಕಂಡ ಅತಿ ಮಹಾನ್ ಗಣಿತಜ್ಞರಲ್ಲಿ ಒಬ್ರು. ಅವರ ಪ್ರತಿಭೆಯನ್ನ ಸಾಮಾನ್ಯವಾಗಿ KL ಫ್ರೆಡ್ರಿಕ್ ಗಾಸ್ ಮತ್ತು ಲಿಯೋನಾರ್ಡ್ ಆಯ್ಲರ್ ಅವರ ಪ್ರತಿಭೆಗೆ ಹೋಲಿಸಲಾಗುತ್ತೆ. ಡಿಸೆಂಬರ್ 22, 1887 ಜನಿಸಿದ ರಾಮಾನುಜನ್ ಅವರಿಗೆ ಶುದ್ಧ ಗಣಿತಶಾಸ್ತ್ರದಲ್ಲಿ ಯಾವುದೇ ಶೈಕ್ಷಣಿಕ ತರಬೇತಿ ಇರಲಿಲ್ಲ. ಆದರೆ ಅವರು ಅಭಿವೃದ್ಧಿಪಡಿಸಿದ ಪ್ರಮೇಯಗಳು ಮತ್ತು ಅನ್ವೇಷಿಸಿದ ಕಲ್ಪನೆಗಳು ಭಾರತದಲ್ಲಿ ಆಧುನಿಕ ಗಣಿತಶಾಸ್ತ್ರದ ಮಾರ್ಗವನ್ನು ಬಹಳ ಪ್ರಭಾವಿಸಿವೆ. ಡಿಸೆಂಬರ್ 22ನೇ ತಾರೀಕನ್ನ ರಾಷ್ಟ್ರೀಯ ಗಣಿತ ದಿನವಾಗಿ ಆಚರಿಸೋ ಮೂಲಕ ನಾವು ಪ್ರತಿ ವರ್ಷ ಅವರ ಪರಂಪರೆಗೆ ಗೌರವ ಸಲ್ಲಿಸ್ತೀವಿ. ರಾಮಾನುಜನ್ ಬಗ್ಗೆ ಇನ್ನೊಂದು ಪ್ರಸಿದ್ಧ ಕತೆ ಏನು ಅಂದ್ರೆ ಟ್ಯಾಕ್ಸಿ ಸಂಖ್ಯೆ 1729. ಆದ್ರೆ ಈ ವಿಡಿಯೋದಲ್ಲಿ ನಾವು ಅವರ ಮತ್ತೊಂದು ಆಸಕ್ತಿಕರವಾದ ಕಲ್ಪನೆಯನ್ನ ಕಲಿತಾ ಇದ್ದೀವಿ. ಅದೇ ಮ್ಯಾಜಿಕ್ ಸ್ಕ್ವೇರ್ ಅಥವಾ ಮಾಂತ್ರಿಕ ಚೌಕ. ಈಗ ಅದನ್ನ ನೋಡೋಣ. ನೀವೀಗ ಏನ್ ನೋಡ್ತಾ ಇದ್ದೀರಾ? ಮೊದಲ ನೋಟಕ್ಕೆ ಇದು ಒಂದು ಚೌಕದಲ್ಲಿ ಯಾದೃಚ್ಛಿಕವಾಗಿ ಜೋಡಿಸಲಾದ ಸಂಖ್ಯೆಗಳ ಹಾಗೆ ಕಾಣಿಸ್ಬೋದು. ಆದರೆ ಇದು ಕೇವಲ ಯಾವುದೇ ಸಂಖ್ಯೆಯ ಜಾಲರಿ ಅಲ್ಲ. ಇದು ರಾಮಾನುಜನ್ ಅವರ ಜನ್ಮ ದಿನಾಂಕದ ಮ್ಯಾಜಿಕ್ ಸ್ಕ್ವೇರ್. ಅವರ ಜನ್ಮ ದಿನಾಂಕವನ್ನ ತಗೊಳ್ಳಿ, 22ನೇ ಡಿಸೆಂಬರ್ 1887. ಮತ್ತು ಈಗ ಅದನ್ನ 4 ಗುಂಪುಗಳಾಗಿ ಬರೀರಿ. 22, 12, 18 ಮತ್ತು 87. ಅದು ನಿಮ್ಮ ಮೊದಲ ಸಾಲು. ಈಗೇನಾಗುತ್ತೆ ಅಂತ ನೋಡಿ. ಪ್ರತಿ ಸಾಲು, ಪ್ರತಿ ಕಾಲಂ ಮತ್ತು 2 ಕರ್ಣಗಳ ಮೊತ್ತ 139 ಆಗಿದೆ. 22 + 12 + 18 + 87 ಅಂದ್ರೆ 139. 88 + 17 + 9 + 25 ಅಂದ್ರೆ 139. ಲಂಬವಾಗಿ ಅಥವಾ ಕಾಲಂಗಳಲ್ಲಿ 22 + 88 + 10 + 19 ಮತ್ತೆ 139. ಕರ್ಣಗಳು ನೀವು ಊಹಿಸಿದ ಹಾಗೆ 139. ಇನ್ನು ಕೌತುಕದ ವಿಷಯ ಏನಪ್ಪಾ ಅಂತಂದ್ರೆ, ನೀವು ಸಂಖ್ಯೆಗಳನ್ನ 4 ಗುಂಪುಗಳಾಗಿ ಅಥವಾ ಕ್ವಾಡ್ರೇಟ್ಗಳಾಗಿ ವಿಂಗಡಿಸಿದ್ರೆ 139ಕ್ಕೆ ಹಲವು ವಿಭಿನ್ನ ಸಂಯೋಜನೆಗಳನ್ನ ಕಾಣ್ತೀರಿ. ಮತ್ತು ಇವು ಕೇವಲ ಕೆಲವು ಉದಾಹರಣೆಗಳು. ಇನ್ನು ಉಳಿದ ಸಂಯೋಜನೆಗಳನ್ನ ನಿಮಗೆ ಕಂಡು ಹಿಡಿಯಕ್ಕಾಗತ್ತಾ? ಮ್ಯಾಜಿಕ್ ಸ್ಕ್ವೇರ್ನಲ್ಲಿ ರಾಮಾನುಜನ್ ಅವರ ಆಸಕ್ತಿಯನ್ನ ಪ್ರಚೋದಿಸಿದ್ದು ಯಾವುದು? ಪ್ರಸಿದ್ಧ ಜರ್ಮನ್ ಕಲಾಕಾರ ಆಲ್ಬ್ರೆಕ್ಟ್ ಡ್ಯೂರರ್ ಅವರ ಮೆಲನ್ಕೋಲಿಯಾ ಎಂಬ ಶೀರ್ಷಿಕೆಯ ಶಿಲ್ಪಕಲೆ. ಆ ಶಿಲ್ಪಕಲೆ ಒಂದು ಅತ್ಯಂತ ಶಾಂತವಾದ ಆದರೆ ಸಮೃದ್ಧವಾದ ಕಥೆಯನ್ನ ಹೇಳುತ್ತೆ. ಒಬ್ಬ ದೇವದೂತ, ಒಂದು ನಾಯಿ, ಜಾಮಿತಿಯ ಆಕೃತಿಗಳಿಂದ ತುಂಬಿದ ದೃಶ್ಯ ಮತ್ತು ಗೋಡೆಗೆ ನೇತು ಹಾಕಿರೋ ಒಂದು ಮ್ಯಾಜಿಕ್ ಸ್ಕ್ವೇರ್. ಈ ಚೌಕ ಅತ್ಯಂತ ಗಮನಾರ್ಹ. ಎಲ್ಲಾ ಸಾಲುಗಳು, ಕಾಲಂಗಳು, ಕರ್ಣಗಳು ಮತ್ತು ವಿಶೇಷ ಗುಂಪುಗಳ ಮೊತ್ತ 34 ಆಗಿದೆ. ಮೂಲೆ ಸಂಖ್ಯೆಗಳು ಮತ್ತು ಮಧ್ಯದ ಸಂಖ್ಯೆಗಳೆಲ್ಲವೂ ಸಮಮಿತಿಯ ನಮೂನೆಗಳನ್ನ ರೂಪಿಸುತ್ತೆ. ಇತರರು ಅದರ ಸೌಂದರ್ಯವನ್ನ ಮೆಚ್ಚುತ್ತಾ ಇದ್ರೆ ರಾಮಾನುಜನ್ ಅದಕ್ಕಿಂತ ಹೆಚ್ಚಿನದನ್ನ ಕಾಣ್ತಾರೆ. ಕೆಲವು ನಮೂನೆಗಳು ಯಾವಾಗಲೂ ಒಂದೇ ಸಂಖ್ಯೆಗೆ ಒಟ್ಟುಗೂಡುತ್ತವೆ ಅಂತ ಆದ್ರೆ ಬಹುಶಃ ಯಾವುದೇ 4 ಸಂಖ್ಯೆಗಳ ಗುಂಪು ಒಂದು ನಿರ್ದಿಷ್ಟ ಆಲ್ಗರಿಥಮ್ ಬಳಸಿ ಮ್ಯಾಜಿಕ್ ಸ್ಕ್ವೇರ್ನ ಅಡಿಪಾಯವನ್ನ ರೂಪಿಸಬಹುದು ಅನ್ನೋದನ್ನ ಅವರು ಕಂಡುಕೊಂಡ್ರು. ಹೀಗಾಗಿ ಅವರು ಪ್ರಯೋಗಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಚೌಕಗಳ ರಚನೆ ಮತ್ತು ನಮೂನೆಗಳನ್ನ ವಿಶ್ಲೇಷಿಸಿ ತಮ್ಮ ನೋಟ್ಬುಕ್ನ ಹಲವು ಪುಟಗಳನ್ನ ತುಂಬಿದ್ರು. ಅಂತಿಮವಾಗಿ ಯಾವುದೇ 4 ಆರಂಭಿಕ ಸಂಖ್ಯೆಗಳಿಂದ ಮ್ಯಾಜಿಕ್ ಸ್ಕ್ವೇರ್ ರಚಿಸಲು ಅವರು ಒಂದು ಸೂತ್ರವನ್ನ ಅಭಿವೃದ್ಧಿಪಡಿಸಿದ್ರು. ಅವುಗಳನ್ನ A, B, C,
ಮತ್ತು ಡಿ ಅಂತ ಕರೆಯೋಣ. ಅವನ್ನ ಈಗ ಚೌಕದ ಮೊದಲ ಸಾಲಾಗಿ ಇರಿಸಿ. ನಂತರ ಕೆಲವು ನಿರ್ದಿಷ್ಟ ಕ್ರಿಯೆಗಳ ಆಧಾರದ ಮೇಲೆ ಎಗೆ 3 ಕೂಡಿಸಿ, ಸಿ ಇಂದ 1 ಕಳೆಯಿರಿ ಇತ್ಯಾದಿ. ನೀವು ಉಳಿದ ಸಾಲುಗಳನ್ನ ಕ್ರಮಬದ್ಧವಾಗಿ ನಿರ್ಮಿಸಬಹುದು. ಮತ್ತು ರಾಮಾನುಜನ್ ತಮ್ಮ ಸ್ವಂತ ಜನ್ಮ ದಿನಾಂಕದೊಂದಿಗೆ ನಿಖರವಾಗಿ ಅದನ್ನೇ ಮಾಡಿದ್ರು. 22, 12, 18 ಮತ್ತು 87 ತಗೊಳ್ಳಿ. ಅದು ಮೊದಲ ಸಾಲು. ತಮ್ಮ ಆಲ್ಗರಿಥಮ್ ಬಳಸಿ ಮುಂದಿನ ಸಾಲು 88, 17, 9, 25 ಆಗತ್ತೆ. ಆಮೇಲೆ 10, 24, 89, 16 ಮತ್ತು ಕೊನೆಗೆ 19, 86, 23, 11. ಈಗ ನೀವು ಪಡೆಯೋದು ಕೇವಲ ಒಂದು ಸುಂದರವಾದ ಚೌಕ ಅಲ್ಲ, ಅದು ರಾಮಾನುಜನ್ ಅವರ ಸ್ವಂತ ತರ್ಕದ ಮೇಲೆ ನಿರ್ಮಿಸಲ್ಪಟ್ಟ ಜೀವಂತ ಗಣಿತದ ಒಂದು ತುಣುಕು. ಈಗ ನಿಮಗೆ ತಿಳಿದಿಲ್ಲದ ಒಂದು ವಿಷಯ ಇಲ್ಲಿದೆ. ಮ್ಯಾಜಿಕ್ ಸ್ಕ್ವೇರ್ಗಳು ಕೇವಲ ಗಣಿತದ ಕುತೂಹಲಕ್ಕೆ ಸೀಮಿತವಾಗಿಲ್ಲ. ಅವು ಶತಮಾನಗಳಿಂದ ಭಾರತೀಯ ಸಾಂಸ್ಕೃತಿಕ ಜೀವನದ ಭಾಗವಾಗಿವೆ. ಭಾರತೀಯ ಅಂಗಡಿಗಳಲ್ಲಿ ಕ್ಯಾಶಿಯರ್ ಹಿಂದೆ ಸಂಖ್ಯೆಗಳು ಮತ್ತು ಮಂತ್ರಗಳನ್ನು ಹೊಂದಿರೋ ಫ್ರೇಮ್ ಮಾಡಿರೋ ಲೋಹದ ಫಾಯಿಲ್ ನೇತು ಹಾಕ್ಕೊಂಡಿರೋದನ್ನ ನೀವು ಯಾವತ್ತಾದರೂ ಗಮನಿಸಿದಿರಾ? ಯಂತ್ರ ಅಂತ ಹೇಳ್ತೀವಲ್ಲ, ಅದೇ ಅದು ಮ್ಯಾಜಿಕ್ ಸ್ಕ್ವೇರ್ನ ಒಂದು ರೂಪವಾಗಿದೆ. ಅದನ್ನು ಗೌರವಿಸಲಾಗುತ್ತೆ ಮತ್ತು ಪೂಜಿಸಲಾಗುತ್ತೆ, ಮತ್ತು ಅದು ಜನರಿಗೆ ಶ್ರೀಮಂತಿಕೆಯನ್ನು ತರುತ್ತೆ ಅನ್ನೋ ನಂಬಿಕೆನೂ ಇದೆ. ಅಂಗಡಿಯವರು ಆ ಫ್ರೇಮ್ಗಳನ್ನು ಭಕ್ತಿಪೂರ್ವಕವಾಗಿ ಗೌರವಿಸ್ತಾರೆ ಮತ್ತು ಸಾಮಾನ್ಯವಾಗಿ ಮಂಗಳವಾರ ಮತ್ತು ಶುಕ್ರವಾರಗಳಂದು ಅದನ್ನು ಪೂಜಿಸ್ತಾರೆ. ಆದ್ದರಿಂದ ಮ್ಯಾಜಿಕ್ ಸ್ಕ್ವೇರ್ಗಳು ಕೇವಲ ಪಜಲ್ಗಳು ಅಥವಾ ನಮೂನೆಗಳು ಮಾತ್ರ ಅಲ್ಲ, ಅವು ಭಾರತದ ಜನತೆಯ ಸಂಪ್ರದಾಯ, ನಂಬಿಕೆಗಳು ಮತ್ತು ದೈನಂದಿನ ಜೀವನದಲ್ಲಿ ಸೇರ್ಕೊಂಡ್ಬಿಟ್ಟಿವೆ. ಮತ್ತು ರಾಮಾನುಜನ್ ಅವರಿಗೆ ಅವು ಕೇವಲ ಒಂದು ಪೆಟ್ಟಿಗೆಯಲ್ಲಿನ ಸಂಖ್ಯೆಗಳಲ್ಲ, ಅವು ಗಹನವಾದ ಗಣಿತದ ಸತ್ಯಗಳಿಗೆ ಕೀಲಿಗಳಾಗಿದ್ದವು. ಮತ್ತು ಇಂತಹ ಗಹನವಾದ ಸತ್ಯಗಳ ಕುರಿತು ಮಾತಾಡುವಾಗ ರಾಮಾನುಜನ್ ಅವರ ನಂತರದ ವರ್ಷಗಳ ಅತ್ಯಂತ ಮನೋಹರವಾದ ಒಂದು ಕಥೆ ಬಗ್ಗೆ ಮಾತಾಡೋಣ. ಅದು ಅವರ ಕಳೆದು ಹೋದ ನೋಟ್ಬುಕ್ ಕತೆ. ಯುಕೆಯಿಂದ ಭಾರತಕ್ಕೆ 1919ರಲ್ಲಿ ಹಿಂದಿರುಗಿದ ನಂತರ ಅವರು 100ಕ್ಕೂ ಹೆಚ್ಚು ಪುಟಗಳಲ್ಲಿ 100 ಗಣಿತೀಯ ಆವಿಷ್ಕಾರಗಳನ್ನು ತಮ್ಮ ಕೈ ಬರಹದಲ್ಲಿ ದಾಖಲಿಸಿದ್ರು. ಅದು 600ಕ್ಕೂ ಹೆಚ್ಚಿನ ಸೂತ್ರಗಳನ್ನು ಒಳಗೊಂಡಿತ್ತು. ಅವರ ಮರಣದ ನಂತರ ಈ ಹಸ್ತಪ್ರತಿಗಳು ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಟ್ರಿನಿಟಿ ಕಾಲೇಜ್ ಕೇಂಬ್ರಿಡ್ಜ್ಗೆ ಪ್ರಯಾಣಿಸಿದ್ವು. ಆದರೆ ಶೈಕ್ಷಣಿಕ ಜಗತ್ತಿನ ಗಲಾಟೆಯಲ್ಲಿ ಜಿಎನ್ ವಾಟ್ಸನ್ ಅವರ ಕಚೇರಿಯ ಕಾಗದ ಪತ್ರಗಳ ನಡುವೆ ಅವರ ನೋಟ್ಬುಕ್ಗಳು ಕಳೆದು ಹೋದ್ವು ಮತ್ತು ಮರೆತು ಹೋದವು. 1976ರಲ್ಲಿ ಅಮೆರಿಕದ ಗಣಿತಜ್ಞ ಜಾರ್ಜ್ ಆಂಡ್ರೂಸ್ ಅವರು ಟ್ರಿನಿಟಿ ಕಾಲೇಜ್ನ ರೆನ್ ಲೈಬ್ರರಿಯಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಅಡಗಿದ್ದ ಆ ಕಳೆದು ಹೋದ ಪುಸ್ತಕಗಳನ್ನು ಮತ್ತೆ ಕಂಡ್ರು. ಬ್ರೂಸ್ ಸಿ ಬರ್ಂಟ್ ಅವರೊಂದಿಗೆ ಆಂಡ್ರೂಸ್ ರಾಮಾನುಜನ್ ಅವರ ರಹಸ್ಯಮಯ ಗಣಿತದ ಪ್ರಮೇಯಗಳಿಗೆ ಪ್ರಮಾಣಗಳು ಮತ್ತು ಉತ್ತರಗಳನ್ನು ನೀಡೋ ಹಲವಾರು ಪುಸ್ತಕಗಳನ್ನು ಪ್ರಕಟಿಸಿದ್ರು. ಅವರ ಕೆಲಸಕ್ಕೆ ನಾವು ಕೃತಜ್ಞರಾಗಿರಲೇಬೇಕು. ಗಣಿತಜ್ಞರ ಸಂತತಿ ರಾಮಾನುಜನ್ ಅವರ ಪ್ರತಿಭೆಯನ್ನ ಅಧ್ಯಯನ ಮಾಡಲು, ಅರ್ಥ ಮಾಡಿಕೊಳ್ಳಲು ಮತ್ತು ಬೆರಗಾಗೋ ಅವಕಾಶವನ್ನ ಈ ರೀತಿ ಪಡ್ಕೊಂಡಿದ್ದಾರೆ. ಮುಂದಿನ ಬಾರಿ ನೀವು ಸಂಖ್ಯೆಗಳಿಂದ ತುಂಬಿದ ಚೌಕವನ್ನ ನೋಡಿದಾಗ ನಿಷ್ಕ್ರಿಯವಾಗಿ ಹೋಗಬೇಡಿ. ಆ ಸಂಖ್ಯೆಗಳನ್ನ ಗಮನಿಸಿ, ಕೂಡಿಸಿ ನೋಡಿ. ಅಲ್ಲಿ ಮ್ಯಾಜಿಕ್ ಆಯ್ತಾ? ಒಮ್ಮೆ ಮಾಡಿ ನೋಡಿ. ಯಾಕಂದ್ರೆ ಸಂಖ್ಯೆಗಳ ಜಗತ್ತಿನಲ್ಲಿ ಕಣ್ಣಿಗೆ ಕಾಣೋದಕ್ಕಿಂತ ಹೆಚ್ಚಿನದೇನೋ ಇದ್ದೇ ಇರುತ್ತೆ. ಈ ವಿಡಿಯೋ ನೋಡಿದ್ರಲ್ವಾ? ಈಗ ನಿಮ್ಮ ಹುಟ್ಟಿದ ದಿನಾಂಕದ್ದೇ ಒಂದು ಮ್ಯಾಜಿಕ್ ಸ್ಕ್ವೇರ್ ಮಾಡೋಕ್ಕಾಗತ್ತಾ? ನೋಡಿ. ಹಾಗೆ ನಿಮ್ಮ ಮನೆ ಮಂದಿಗೆ, ಸ್ನೇಹಿತರಿಗೆಲ್ಲ ಅದರ ಅಡ್ಡ ಸಾಲು, ಕಂಬ ಸಾಲುಗಳನ್ನು ಕೂಡ್ಸೋದಕ್ಕೆ ಹೇಳಿ.